ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಗಿನ್ನ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಈಸ್ ಹಾಲು, ಮೊಟ್ಟೆ, ಬೆಲ್ಲ, ಕಾರ್ಡಮಮ್ ಪೌಡರ್. ಫಸ್ಟ್ಗೆ ಹಾಲನ್ನ ಉಕ್ಕಿಸ್ಕೊಂಡು ಅದನ್ನು ಆರಕ್ಕೆ ಬಿಡಿ. ಅದಾದ ನಂತರ ಆ ಹಾಲನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ 200 ಗ್ರಾಮ್ ಬೆಲ್ಲನ ಕುಟ್ಟಿ ರೆಡಿ ಮಾಡಿಟ್ಕೊಳ್ಳಿ. ಅದಾದ ನಂತರ ಆ ಬೆಲ್ಲನ ಈ ಒಂದು ಹಾಲಿನ ಮಿಕ್ಸ್ಚರಿಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ವಿಸ್ಕ್ ಮಾಡಿ. ಯಾವ ಥರ ವಿಸ್ಕ್ ಮಾಡಬೇಕು ಅಂದರೆ ಬೆಲ್ಲ ಗಟ್ಟಿ ಏನಿದೆ ಅದು ಪೂರ್ತಿ ಕರಗಬೇಕು. ಈ ಪ್ರಾಸೆಸ್ನ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡೋದು ಬೇಡ, ಹಾಗೇ ಮಾಡಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಸೋದಿಸ್ಕೊಳ್ಳಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಬರುತ್ತೆ, ಸೋದಿಸ್ಕೊಂಡ್ರೆ ಒಳ್ಳೆಯದು. ಸೊ ಈ ಥರ ಚೆಂದ ಮಾಡಿ ವಿಸ್ಕ್ ಮಾಡಿ. ನೌ ಕಮ್ಸ್ ದ ಮೇನ್ ಇಂಗ್ರೀಡಿಯೆಂಟ್. ಆ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಸರ್ಪ್ರೈಸ್ ಆಗ್ತೀರಾ. ಏನಂದರೆ ಮೊಟ್ಟೆ. ಯಾರಾದರೂ ನಂಬ್ತೀರಾ ಮೊಟ್ಟೆಲಿ ನಾವು ಗಿಣ್ಣ ಮಾಡ್ತೀವಿ ಅಂತ ಹೇಳಿ? ಖಂಡಿತ ನಂಬಬೇಕು. ಹೌದು, ನಾವು ಇವತ್ತು ಮೊಟ್ಟೆಲಿ ಥೇಟ್ ಹಸು ಹಾಲಿನ ಗಿಣ್ಣನ ರೆಡಿ ಮಾಡ್ತಾಯಿದ್ದೀವಿ. ತುಂಬ ಈಸಿ, ಬಡ್ಜೆಟ್ ಫ್ರೆಂಡ್ಲಿ ರೆಸಿಪಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಈಗ ನಾನು ಕಾರ್ಡಮಮ್ ಪೌಡರ್ ಹಾಕ್ಕೊಂಡು ಚೆಂದ ವಿಸ್ಕ್ ಮಾಡಿ. ಹೇಗೆ ವಿಸ್ಕ್ ಮಾಡಬೇಕಂದ್ರೆ ಯಾವ ಲಮ್ಸ್ ಕೂಡ ಇರಬಾರ್ದು. ನಾವು ಹೇಗೆ ಮಜ್ಜಿಗೆನ ಕಡಿತೀವಿ ಆ ಥರ ಇದನ್ನು ಕಡಿಬೇಕಾಗತ್ತೆ. ಈಗ ಆಚೆ ಎಲ್ಲ ಕೊಡ್ತಾ ಇದ್ದಾರೆ ಹಾಲಿನ ಗಿಣ್ಣ ಅಂತ 50 ರೂಪಾಯಿಗೆ. ದಯವಿಟ್ಟು ಹೋಗಬೇಡಿ, ಅದಕ್ಕೂ ಸೂಪರಾಗಿ ಟೇಸ್ಟಾಗಿ ಇದು ಬರುತ್ತೆ. ಬರೀ 50 ರೂಪಾಯಿಲಿ ಮನೇಲೇ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ತಿನ್ನಿ. ಸೂಪರಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ದಿನ ಹೊಸ ರೆಸಿಪಿನ ಹೇಳ್ಕೊಡ್ತೀವಿ. ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆ, ಇವಾಗ ರೆಸಿಪಿಗೆ ಬರೋಣ ವಾಪಸ್. ಓಕೆನಾ? ನಾವು ಔಟ್ ಆಫ್ ಟ್ರ್ಯಾಕ್ ಹೋಗ್ತಾಯಿದ್ದೀವಿ. ಈಗ ಈ ಥರ ವಿಸ್ಕ್ ಮಾಡ್ತಾಯಿದ್ರೆ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ಕಲರ್ ಚೇಂಜ್ ಆಗಿದ ನಂತರ ನೆಕ್ಸ್ಟ್ ಪ್ರಾಸೆಸ್ನ ನಿಮಗೆ ಹೇಳಿಬಿಡ್ತೀನಿ, ಸೊ ದ್ಯಾಟ್ ನೀವು ರೆಡಿ ಮಾಡ್ಕೊಬೋದು. ಒಂದು ಕುಕ್ಕರ್ ತಗೊಳ್ಳಿ, ಅಥವಾ ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆ ಏನಾದರೂ ಇದ್ದರೆ ಮುಚ್ಚುಳ್ಕ ಇರೋ ಪಾತ್ರೆನ, ಅದಕ್ಕೆ ಒಂದು 100 ml ನೀರು ಹಾಕ್ಕೊಂಡು ಇದೇನು ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 20 ನಿಮಿಷ ಬೇಯಿಸಿದ್ರೆ ಗಿನ್ನ ರೆಡಿ. ಟ್ರೈ ಮಾಡ್ತೀರಲ್ಲ ನೋಡಿ. ಎಸ್. ಸೊ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಆ್ಯಂಟಿಲ್ ದೆನ್ ಬಾಯ್.